ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ ಬೇಕೇ ಬೇಕು. MLC ಸೀಟ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅನಿಲ್ ಜಾಧವ್ ಅವರಿಗೆ ಕೊಡಲೇಬೇಕು, ಬೇಕೇ ಬೇಕು. ಡಾಕ್ಟರ್ ಮಹೇಶ್ ಪಾಲ್ ಕಿಂಗ್ ಆಫ್ ಅವರ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಅವರ ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ಬೀದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಇದನ್ನು ನಾವು ಅನಿಲ್ ಜಾಧವ್ ಅವರ ವಿಷಯದಲ್ಲಿ ನಾವು ಮಾತಾಡಲಿಕ್ಕಿದ್ದೇನೆ. ಏನಂತಂದರೆ ಸೊ ಅನಿಲ್ ಜಾಧವ್ ಅವರು ಒಂದು ಒಳ್ಳೆಯ ಕಾರ್ಯಕರ್ತರು ಸಮಾಜದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಸಾರಿ ಪಕ್ಷದಲ್ಲಿ ಸಣ್ಣ ವಯಸ್ಸಿನಿಂದ ಭಾಳ ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಶುಭ ಕೋರ್ತೇನೆ. ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ಭಾಳ ಸಂತೋಷ ಪಡ್ತೇವೆ. ಮತ್ತು ಅವರಿಗೆ ಒಂದು ಅನಿಲ್ ಜಾಧವ್ ಅವರಿಗೆ ನಾವು ವಿನಂತಿ ಮಾಡಬೇಕು. MLC ಸೀಟನ್ನು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು 5 ಸೀಟು ಖಾಲಿ ಇದೆ. 6 ಸೀಟು ಒಂದು ಸೀಟು ಇವ್ರಿಗೆ ಕೊಡಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ನಮ್ಮ ಬೀದರ್ ಒಂದು ಎಲ್ಲ ಒಂದು ನಮ್ಮ ಕಮ್ಯುನಿಟಿ ವತಿಯಿಂದ ಮತ್ತು ನಮ್ಮ ಒಂದು ಕ್ರಿಶ್ಚಿಯನ್ ಪಾಸ್ಟರ್ ಟೀಮ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಶುಭ ಕೋರ್ತೀನಿ. ಹೊಸದಾಗಿ ಪಂಚಾಯತ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಒಂದು ಸಚಿವರಾಗಿ ಒಂದು ಆಯ್ಕೆಯಾಗಿದ್ದಕ್ಕಾಗಿ ನಾನು ಅವರು ಶುಭ ಕೋರ್ತೇನೆ ಮತ್ತು ಅವರಿಗೆ ಸಹ ವಿನಂತಿ ಮಾಡಿಕೊಳ್ತೇನೆ. ಸೊ ಅನಿಲ್ ಜಾಧವ್ ಅವರಿಗೆ ಮತ್ತು ಅವರಿಗೆ ಒಂದು MLC ಒಂದು ಅಧಿಕಾರವನ್ನು MLC ಸೀಟನ್ನು ಕೊಡಬೇಕೆಂಬುದಾಗಿ ಒಂದು ಅವ್ರನ್ನ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ಇದಕ್ಕೆ ಸೇರಿ ಬಂದಿದ್ದರೆಲ್ಲರೂ ಸೊ ಒಂದು ವಿನಂತಿ, ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ಅವರು ಬಹಳ ಶ್ರಮಪಟ್ಟು ಈ ವೋಟ್ ಚೋರಿ ಅನ್ನುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ MP ಎಲೆಕ್ಷನಲ್ಲಿ, MLA ಎಲೆಕ್ಷನಲ್ಲಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಒಂದು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಭಾಳ ಕಷ್ಟಪಟ್ಟು ಅವರು ಶ್ರಮಪಟ್ಟಿರ್ತಕ್ಕಂಥ ಯುವ ನಾಯಕರು, ಯುವ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅದಕ್ಕೋಸ್ಕರ ನಾವು ಮನವಿ ಮಾಡ್ಕೊತವ್ರನ್ನ MLC ಸೀಟನ್ನು ಕೊಡಬೇಕೆನ್ನೋದಾಗಿ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಟೋಟಲ್ 5 ಸೀಟ್ ಇದೆ ಸರ್, ಸ್ಥಾನ ಇದೆ, ಇವರಿಗೆ ಕೊಡಬೇಕಂತ ಹೇಳಿ. ಸೊ ಅವರು ಭಾಳಷ್ಟು ಅನಿಲ್ ಜಾಧವ್ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಸರ್. ಯಾವ ರೀತಿಯಾದರೂ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಅಂದರೆ ಮೀನ್ಸ್ ಕಾರ್ಯನಿರ್ವಹಿಸಿದ್ದಾರೆ. ಲೋಕಸಭಾ, ವಿಧಾನಸಭಾ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಅದರ ಗೆಲುವಾಗಿ ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಮತ್ತು ಇದು ವೋಟ್ ಚೋರ್ ಅಂತಿದೆ, ವೋಟ್ ಚೋರಿ ವೋಟ್ ಅಭಿಮಾನದಲ್ಲಿ ಭಾಳಷ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಸಂಘಟನೆಗಳು ಕಟ್ಟಿದ್ದಾರೆ. ಮತ್ತು ಒಂದು ಮುಖ್ಯವಾಗಿ ಹೇಳಬೇಕಾದರೆ ಅವರು ಇದು ಸೋನಿಯಾ ಗಾಂಧಿ ಪ್ಲೀಸ್ ಆ್ಯಕ್ಚುಲಿ ಅವರು ರಾಷ್ಟ್ರೀಯ ಒಂದು ಅಧ್ಯಕ್ಷರಾಗಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಕೊಡಬೇಕೆಂಬುದಾಗಿ ನಮ್ಮ ಮನವಿ. 40 ವರ್ಷದಿಂದ ಕೆಲಸದ ಅನ್ನೋದಕ್ಕೆ ಯಾವುದೋ ಒಂದು MLA ಸೀಟ್ ಆಗಲಿ, MP ಸೀಟ್ ಆಗಲಿ ಅಥವಾ MLC ಸೀಟ್ ಕೊಡಲಿಲ್ಲ, ಈ ಬಗ್ಗೆ ಏನು ಹೇಳ್ತಾರೆ ಸರ್? ಸೊ ಅದಕ್ಕೆ ಅದು ನಾವು ನಿರಾಶೆಲಿದ್ದೇವೆ. ಆ್ಯಕ್ಚುಲಿ ಒಂದು ಕ್ರಿಶ್ಚಿಯನ್ ಒಂದು ಭಾಳಷ್ಟು ದೊಡ್ಡ ಕಮ್ಯುನಿಟಿ ಇದೆ ಬೀದರ್ನಲ್ಲಿ. ಸೊ ಭಾಳಷ್ಟು ಜನ ಏನಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸಾರಿ ಗೆಲ್ಲಿಸಿದ್ದಾರೆ, ಮತ ಹಾಕಿದ್ದಾರೆ, ಭಾಳ ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿವರೆಗೆ ಆಗಬೇಕಾಗಿತ್ತು, ಒಬ್ಬರು ನಮ್ಮ ಸಮಾಜದಲ್ಲಿ ಆಗಿಲ್ಲ. ಸೊ ಈ ಸರ್ತಿ ಮಾಡಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿಯವರಿಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾವು ಮನವಿ ಮಾಡಿಕೊಡ್ತೀವಿ. ಬೀದರ್ನಲ್ಲಿ ಎಷ್ಟು ಕ್ರಿಶ್ಚಿಯಾನಿಟಿ ಇದೆ, ಒಂದು ಸಾರಿ ಸಹ ಅದು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ. ಇದು ಸರ್ತಿ ಕೊಡಬೇಕಂತ ನಾವು ಮನವಿ ಮಾಡ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಹೇಶ್ ಪಾಲ್, ಕಿಂಗ್ ಆಫ್ ಅವರ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಸಂಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ಬೀದರ್ ಡಿಸ್ಟ್ರಿಕ್ಟಲ್ಲಿ ಬೇಕೇ ಬೇಕು, ಬೇಕೇ ಬೇಕು. ಇವಾಗ ಹೇಳ್ಬೇಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಯಾವುದೇ ದರ್ಜೆಗಳನ್ನು ನಮ್ಮ ಸಮಾಜ ಕೊಡಲಿಲ್ಲ. ಅದಕ್ಕೆ ಈ ಸಲ ಏನಂತಂದ್ರೆ ಅನಿಲ್ ಜಾಧವ್ ಅವ್ರಿಗೆ ಕೊಡ್ಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಬೀದರ್ ಜಿಲ್ಲೆಯ ರಹೀಂ ಖಾನ್ ಸಾಹೇಬರಿಗಾಗಲಿ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರಲ್ಲಿ, ಪ್ರಿಯಾಂಕಾ ಖರ್ಗೆರಲ್ಲಿ ಮತ್ತು ವಿನಂತಿ ಅಂದರೆ ಎಲ್ಲರೂ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಈ ಸಲ MLC ಸೀಟ್ ಕೊಟ್ಟಿದ್ರೆ ಬಹಳ ಒಳ್ಳೇದಾಗಿರ್ತಂತ ಹೇಳಿ ನಮ್ಮದೊಂದು ಆಸೆ ಆಕಾಂಕ್ಷೆ ಅದ. ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೆವು, ದಯಮಾಡಿ ಈ ಸಲ ಅನಿಲ್ ಕುಮಾರ್ ಜಾಧವ್ ಅವರಿಗೆ ನೀವು MLC ಸೀಟ್ ಕೊಡಬೇಕೆಂಬುದಾಗಿ ನಾನು ವಿನಂತಿಸುವಂತನಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ಬರ್ಮಾ ಅಂತ. ಎಲ್ಲರಿಗೂ
ಪ್ರೈಸ್ ದ ಲಾರ್ಡ್. ನಾನು ಈ ಜಿಲ್ಲೆಯ ಬಿಷಪ್ಪನಾಗಿ ಅಂದರೆ DAPC ಸಂಸ್ಥೆ ಮೂಲಕ ಬಿಷಪ್ಪನಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಅನಿಲ್ ಕುಮಾರ್ ಜಾಧವ್ ಅವರು ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಅಂದರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ. ನಾವು ಕ್ರೈಸ್ತರ ಪರವಾಗಿ ಅಥವಾ ಈ ಜಿಲ್ಲೆ ಪರವಾಗಿ ಕೇಳಿಕೊಳ್ಳೋದೇನೆಂದರೆ ಅವರಿಗೆ ಒಂದು MLC ಸೀಟನ್ನು ಒದಗಿಸಿಕೊಡೋದು. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸ ಇದೆ. ಅವರಿಗೆ ನಾವೆಲ್ಲ ಪಾಸ್ಟರ್ಸ್ಗಳು ಬಿಷಪ್ಗಳು ಗುರುತಿಸಿ ಅವರಿಗೊಂದು ಸ್ಥಾನವನ್ನು ಒದಗಿಸಿಕೊಡ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತದೆ. ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ರಾಹುಲ್ ಗಾಂಧಿ ಸರ್ರಿಗೂ, ಈಶ್ವರ್ ಖಂಡ್ರೆ ಸರ್ರಿಗೂ ಮತ್ತು ವೆಂಕಟೇಶ್ ಸರ್ ಇವರೆಲ್ಲರಿಗೂ ವಿಶೇಷವಾಗಿ ಒಂದು ಕಳಕಳಿ ಮನವಿ. ಇವರಿಗೆ ಬೀದರ್ ಜಿಲ್ಲೆಯಲ್ಲಿ ಅಥವಾ ಒಂದು ಕರ್ನಾಟಕದಲ್ಲಿ ಒಂದು MLC ಸೀಟನ್ನು ಒಂದು ಸದಾವಕಾಶ ಮಾಡಿಕೊಡಬೇಕಾಗಿ ಇದರ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ನಮ್ಮ ಹೆಸರು ಪಾಸ್ಟರ್ ಆನಂದ್, ಈ ಡಿಸ್ಟ್ರಿಕ್ಟ್ ಬಿಷಪ್ ಆಗಿದ್ದೇನೆ DAPC ಸಂಸ್ಥೆ ಮೂಲಕ. ಕರ್ನಾಟಕದ ಒಂದು DAPC ಸಂಸ್ಥೆ ಇದೆ, ಒಂದು ಸಂಸ್ಥೆ ಬಿಷಪ್ಪನಾಗಿ ಈ ಜಿಲ್ಲೆಯಲ್ಲಿ ಮಾತಾಡ್ತೀನಿ.